ನಮಸ್ತೆ. ತಿರುವನಂತಪುರಂ, ಕೇರಳದಿಂದ ತಮಿಳುನಾಡಿಗೆ ಸೇರಿದ ಒಬ್ಬರು ನನ್ನ ಅಭಿಮಾನಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಗುರುವೇ, ಈ ಪಂಚಮಹಾಭೂತಗಳು ಹಾಗೆ ಅಂತಂದ್ರೆ ಏನು? ಪಂಚ ಮಹಾಭೂತಗಳಿಗೆ ಸಂಬಂಧಪಟ್ಟಿದ್ದ ತತ್ವಗಳು ಯಾವುದು? ಅದಕ್ಕೆ ಸಂಬಂಧಪಟ್ಟ ಎಲಿಮೆಂಟ್ಗಳು, ಆ ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಿದ್ದ ಚಕ್ರಗಳು, ಆ ಚಕ್ರಕ್ಕೆ ಸಂಬಂಧಪಟ್ಟಿದ್ದ ಮಂತ್ರಗಳು, ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರಗಳನ್ನು ತಿಳಿಸತಕ್ಕದ್ದು ಹಂಗೆ ಅಂತ ಕೇಳಿದ್ದಾರೆ. ತುಂಬ ಸಂತೋಷ. ಈ ಪಂಚಮಹಾಭೂತಗಳ ಬಗ್ಗೆ ಹೇಳೋದ್ರ ಮೊದಲು, ಯಾಕೆಂದ್ರೆ ಇದು ಚಕ್ರಗಳಿಗೆ ಕನೆಕ್ಟ್ ಆಗಿದೆ, ನಾನೇನೋ ನೀವು ಕೇಳಿದ್ರಿ ಅಂತ ವಿಚಾರಗಳನ್ನು ಹೇಳಿದಾಗ, ಗುರುವೇ ನೀವೇ ವಿಡಿಯೋ ಕೊಟ್ಟಿದ್ದೀರಿ, ನೀವೇ ವಿಡಿಯೋಲಿ ವಿಚಾರಗಳನ್ನು ತಿಳಿಸಿದ್ದೀರಿ, ಹಾಗೆ ಅಂತ ನೀವು ಚಕ್ರ ಧ್ಯಾನವನ್ನು ಮಾಡೋಕ್ಕೆ ತೊಡಗಬೇಡಿ. ಸಂಸಾರಸ್ಥರು ಖಂಡಿತವಾಗಲೂ ಚಕ್ರಾಧ್ಯಾನವನ್ನು ಮಾಡಬಾರದು. ಏನಪ್ಪ ಇದು, ಚಕ್ರಗಳು ಕ್ಲೆನ್ಸಿಂಗ್ ಆಗದೇನೆ, ಪರಿಶುದ್ಧವಾಗದೇನೆ, ಆಕ್ಟಿವೇಟ್ ಆಗದೇನೆ ಕುಂಡಲಿನಿ ಕ್ರಿಯೆಯೋಗ ಮಾಡೋದು ತುಂಬ ಕಷ್ಟ ಅಲ್ಲ ಹಾಗೆ ಅಂತ ಸುಮಾರು ಜನ ಕೇಳ್ಬೋದು. ಈ ಇಂಟರ್ನೆಟ್ಟಲ್ಲಿ ಯೂಟ್ಯೂಬ್ಗಳಲ್ಲಿ ಬರೋ ವಿಡಿಯೋಗಳು ಜಸ್ಟ್ ಇನ್ಫಾರ್ಮೇಶನ್, ಕೆಲವ ಅಭ್ಯಾಸಗಳನ್ನು ಮಾತ್ರ ನೀವು ಈ ಥರ ವಿಡಿಯೋಗಳನ್ನು ನೋಡಿ ಮಾಡ್ಬೋದು. ಸುಮಾರು ಕ್ರಿಯೆಗಳನ್ನು, ಯೋಗ ವಿದ್ಯೆಗಳನ್ನು ನೀವು ಗುರು ಇಲ್ಲದೆ ಮಾಡಬಾರ್ದು. ಯಾಕೆಂದರೆ ಇದು ಚಕ್ರಕ್ಕೆ ಸಂಬಂಧಪಟ್ಟಿದ್ದು, ಅದರಿಂದ ಹೇಳ್ತಾ ಇದ್ದೀನಿ. ಚಕ್ರಾಧ್ಯಾನ ಮಾಡಬೇಕು ಅಂತಂದರೆ ಗುರು ಸಲಹೆ ಇಲ್ಲದೆ ಮಾಡಬಾರ್ದು. ಒಂದು, ಚಕ್ರಾಧ್ಯಾನವನ್ನು ಮೇಲಿಂದ ಕೆಳಮುಖವಾಗಿ ಮಾಡಬಹುದೇ ಹೊರತು ಕೆಳಮುಖದಿಂದ ಮೇಲ್ಮುಖವಾಗಿ ಮಾಡಬಾರ್ದು. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಗ್ನೇಯ, ಸಹಸ್ರಾರ ಮಾಡಬಾರ್ದು. ಮೇಲ್ಮುಖದಿಂದ ಕೆಳಮುಖವಾಗಿ ಸಹಸ್ರಾರ, ಆಗ್ನೇಯ, ವಿಶುದ್ಧಿ, ಮಣಿಪುರ ಕೆಳಗೆ ಇಳಿಬಾರದು. ಇನ್ನೊಂದು, ಈ ಚಕ್ರದ ಧಾರಣೆ ಮತ್ತು ಧ್ಯಾನ ಮಾಡೋದಿದ್ರೆ ಒಂದೊಂದೇ ಚಕ್ರಗಳನ್ನು ತಗೊಂಡು ಮಾಡಬೇಕು. ಒಂದಾ ಆಗ್ನೇಯ ಚಕ್ರವನ್ನು ನೋಡಿ ಧ್ಯಾನ ಮಾಡಿ, ಇಲ್ಲ ವಿಶುದ್ಧಿ ಚಕ್ರವನ್ನು ನೋಡಿ ಮಾಡಿ, ಇಲ್ಲ ಅನಾಹತ ಚಕ್ರವನ್ನು ನೋಡಿ ಮಾಡಿ, ಇಲ್ಲ ಮಣಿಪುರ ಚಕ್ರವನ್ನು ನೋಡಿ ಮಾಡಿ. ಕೆಳಗೆ ಹೋಗಬೇಡಿ. ಸೊ ಇದು ಅಡ್ವಾನ್ಸ್ ಆಗಿ ನಿಮಗೆ ಸುದ್ದಿ ಕೊಟ್ಬಿಟ್ಟಿದ್ದೀನಿ. ಏನೇ ಚಕ್ರ ಧ್ಯಾನ ಮಾಡೋದಾದರೂ ನಿಮಗೆ ಸಂಬಂಧಪಟ್ಟಿದ್ದ ಗುರುಗಳು ಯಾರಿದ್ದಾರೆ ಅವರ ಸಲಹೆ ಪಡ್ಕೊಂಡು ಮಾಡಿ. ಓಕೆ, ಈಗ ಪಂಚಮಹಾಭೂತಗಳ ಬಗ್ಗೆ ಕೆಲ ವಿಚಾರಗಳನ್ನು ನಾನು ತಿಳಿಸ್ತೀನಿ. ಪಂಚಭೂತಗಳು ಯಾವುದು? ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಸೊ ಪಂಚಮಹಾಭೂತಗಳು. ಈ ಇದರಲ್ಲಿ ಪೃಥ್ವಿ ತತ್ವ ಹಾಗೆ ಅಂತ ಒಂದಿದೆ. ಪೃಥ್ವಿ ಅಂತ ಅನ್ನೋದೇ ಭೂಮಿಗೆ ಸಂಬಂಧಪಟ್ಟಿದ್ದು. ಭೂಮಿಗೆ ಸಂಬಂಧಪಟ್ಟಿದ್ದ ಚಕ್ರ ನಿಮ್ಮ ದೇಹದಲ್ಲಿ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಎಲ್ಲಿದೆ ಹಾಗೆ ಅಂತಂದರೆ ನಿಮ್ಮ ಬೆನ್ನುಮುರಿ ಇದೆಯಲ್ಲ, ಬೆನ್ನಿನ ಮೂಳೆ, ಅದರ ಕೊನೆ ಟಿಪ್ಪು ಕಾಕಿಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಕಾಕಿಕ್ಸ್ ಪಾಯಿಂಟು ಮತ್ತು ನಿಮ್ಮ ಗುದದ್ವಾರ ಇದರ ಮಧ್ಯದಲ್ಲಿ ಒಂದು ಸಣ್ಣ ಮೆತ್ತಗೆ ಇರೋ ಜಾಗ ಇದೆ. ಅಲ್ಲಿ ಈ ಮೂಲಾಧಾರ ಚಕ್ರ ಇದೆ, ಅಲ್ಲಿ ಕುಂಡಲಿನಿ ಇದೆ. ಇದಕ್ಕೆ ಸಂಬಂಧಪಟ್ಟಿದ್ದ ಮಂತ್ರ ಲಂ 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 ಲಂ. ಲಂ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಲಂ ಅಂತ ಕರಿತೀವಿ. ಈ ಬುದ್ಧ ಭಿಕ್ಷುಗಳು ಇದನ್ನ ಲಂಗ್ ಅಂತ ಕರೀತಾರೆ, ಲಂಗ್ ಅಂತ ಉಚ್ಚಾರಣೆ ಮಾಡ್ತಾರೆ. ಎರಡನೆಯದು ಜಲತತ್ವ. ಈ ಜಲತತ್ವ ಅಂತಂದರೆ ನೀರಿಗೆ ಸಂಬಂಧಪಟ್ಟಿದ್ದು. ನಮ್ಮ ದೇಹದಲ್ಲಿ ನೀರಿಗೆ ಸಂಬಂಧಪಟ್ಟಿದ್ದ ಚಕ್ರ ಯಾವುದು ಅಂತಂದರೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರದ ಮಂತ್ರವೇನು ಅಂತಂದರೆ ವಂ ವಂ ವಂ. ಇದನ್ನ ಬುದ್ಧ ಭಿಕ್ಷುಗಳು ವಂಗ್ ವಂಗ್ ಇಂಗ್ ING ಇಂಗ್ ಹಾಕೋತಾರೆ. ನಿಮ್ಮ ವಂ ಜೊತೆಗೆ ವಂಗ್ ಮಾಡ್ತಾರೆ ಅವರು. ಓಕೆ, ನೆಕ್ಸ್ಟ್ ತತ್ವ ಅಗ್ನಿ ತತ್ವ, ಹಂಗಂದ್ರೆ ಬೆಂಕಿ,
ಫೈರ್ ಎಲಿಮೆಂಟ್, ಇದಕ್ಕೆ ಸಂಬಂಧಪಟ್ಟಿದ್ದು ಫೈರ್ ಎಲಿಮೆಂಟ್. ಇದು ಮಣಿಪುರ ಚಕ್ರ. ಹೊಕ್ಕಳಿಂದ 2 ಬೆಟ್ಟು, ಹೊಕ್ಕಳಿಂದ 2 ಬೆಟ್ಟು ಕೆಳಗಡೆ ಮಣಿಪುರ ಚಕ್ರ. ಈ ಮಣಿಪುರ ಚಕ್ರಕ್ಕೆ ಮೂಲ ಮಂತ್ರ, ಬೀಜ ಮಂತ್ರ ರಂ ರಂ ರಂ. ಮೂಲ ಮಂತ್ರ ರಂ. ಇದನ್ನ ಬುದ್ಧ ಭಿಕ್ಷುಗಳು ರಂಗ್ 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 ಅಂತ ಉಚ್ಚಾರಣೆ ಮಾಡ್ತಾರೆ. ನೆಕ್ಸ್ಟ್ ವಾಯುತತ್ವ. ಹಂಗೆ ಅಂತಂದ್ರೆ ಗಾಳಿ. ಈ ವಾಯುತತ್ವಕ್ಕೆ ಸಂಬಂಧಪಟ್ಟಿದ್ದ ಚಕ್ರ ನಮ್ಮ ಹೃದಯ ಚಕ್ರ, ಅನಾಹತ ಚಕ್ರ. ಅನಾಹತ ಚಕ್ರದ ಮಂತ್ರ ಯಂ ಯಂ. ಚೆನ್ನಾಗಿ ಉದ್ದವಾಗಿ ಎಳಿಬಹುದು. ಯಂ. ಇದನ್ನ ಬೌದ್ಧ ಭಿಕ್ಷುಗಳು ಯಂಗ್ ಯಂಗ್. ನೆಕ್ಸ್ಟ್ 5ನೇದು ಆಕಾಶ ತತ್ವ. ಇದನ್ನ ಈಥರ್ ಎಲಿಮೆಂಟ್, ಪ್ರಪಂಚ ಶಕ್ತಿ, ಕಾಸ್ಮಿಕ್ ಎನರ್ಜಿ, ಈಥರ್ ಎಲಿಮೆಂಟ್. ಈ ಈಥರ್ ಎಲಿಮೆಂಟ್ ಇದರದ್ದು ಚಕ್ರ ವಿಶುದ್ಧಿ ಚಕ್ರ, ನಿಮ್ಮ ಗಂಟಲು ಭಾಗದಲ್ಲಿರುವ ಚಕ್ರ. ಇದರ ಮಂತ್ರ ಹಂ ಹಂ ಹಂ. ಇದನ್ನ ಹಂಗ್, ಬೌದ್ಧ ಭಿಕ್ಷುಗಳು ಇದನ್ನ ಹಂಗ್ ಹಂಗೆ ಅಂತ ಉಚ್ಚಾರಣೆ ಮಾಡ್ತಾರೆ. ನೆಕ್ಸ್ಟ್ ಆಗ್ನೇಯ ಮತ್ತೆ 7ನೇದು ಸಹಸ್ರಾರ. ಇದನ್ನ ಮಹಾತತ್ವ ಹಂಗೆ ಅಂತ ಹೇಳ್ತಾರೆ. ಈ ಆಗ್ನೇಯ ಮತ್ತು ಸಹಸ್ರಾರ ಇದೆರಡು ಬೇರೆ ಚಕ್ರಗಳಿಗೆಲ್ಲ ಮೂಲ. ಈ 2 ಚಕ್ರಗಳನ್ನು ಮೆಟ್ಟಲನ್ನ ನೀವು ಮುಟ್ಟಿದ್ರೇ ಅಥವಾ ದಾಟಿದ್ರೇ ನೀವು ಭಗವಂತನ ಜೊತೆಗೆ ನಿಮ್ಮ ಆತ್ಮವನ್ನ ಸೇರಿಸಲು ಸಾಧ್ಯ. ಸೊ ಹೀಗೆ ಚಕ್ರಗಳ ಮೂಲ ತತ್ವ, ಅದರ ಎಲಿಮೆಂಟು, ಅದಕ್ಕೆ ಸಂಬಂಧಪಟ್ಟಿದ್ದ ಚಕ್ರಗಳು, ಅದಕ್ಕೆ ಸಂಬಂಧಪಟ್ಟಿದ್ದ ಮಂತ್ರಗಳು ಎಲ್ಲ ಹೇಳಿದ್ದೀನಿ. ಈ ಒಂದೊಂದು ಚಕ್ರಕ್ಕೂ ಮುದ್ರೆ ಇದೆ. ಆ ಮುದ್ರೆಯನ್ನು ಈ ಮಂತ್ರವನ್ನು ಜೊತೆ ಸೇರಿ ಉಚ್ಚಾರಣೆ ಮಾಡಬೇಕಾಗತ್ತೆ, ಮುದ್ರೆ ಹಾಕ್ಕೊಂಡು. ಸೊ ಇದು ಕುಂಡಲಿನಿ ಕ್ರಿಯಾಯೋಗದಲ್ಲಿ ಬರುತ್ತೆ. ಸೊ ಅದರ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಚಕ್ರಗಳ ಮುದ್ರೆಗಳ ಬಗ್ಗೆ ನಾನು ವಿಚಾರ ತಿಳಿಸ್ತೀನಿ. ನಮಸ್ಕಾರ.